CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಸ್ನೇಹಿತರೆ ನಮಸ್ಕಾರ. ಇದೇ ಆಗಸ್ಟ್ 15 ಕಾಗೋಡು ಕಾರ್ಮಿಕರಿಗಾಗಿ ಭೂ ಹೋರಾಟ ನಡೆದಂಥ ಪುಣ್ಯಭೂಮಿ. ಈ ಕಾಗೋಡೂರು ಗ್ರಾಮದಿಂದ ನಾನು ಜನಜಾಗೃತಿ ಕಾರ್ಯಕ್ರಮ ಅಂತೇಳಿ ಇಡೀ ಸಾಗರ ತಾಲೂಕಾದ್ಯಂತ ಮನೆ ಮನೆ ಭೇಟಿ. ಕೃಷಿ ಕಾರ್ಮಿಕರು ಸ್ವತಂತ್ರ ಬಂದು 79 ವರ್ಷ ಆಯಿತು. ಕೃಷಿ ಕಾರ್ಮಿಕರಿಗೆ ಕೆಲವು ಸವಲತ್ತುಗಳು ಇಲ್ಲ. ಅವರು 79 ವರ್ಷದಿಂದನೂ ಕೃಷಿ ಕಾರ್ಮಿಕರಾಗಿ ತುಂಬ ಕಷ್ಟಕರ ಜೀವನನ ಸಾಗಿಸ್ತಾ ಇದ್ದಾರೆ. ಸರ್ಕಾರದ್ದು ಯಾವುದೋ ಒಂದು ಅಲ್ಪ ಸ್ವಲ್ಪ ಭಾಗ್ಯಗಳು ಅಥವಾ ಅಂಥದಿಂಥದ್ದು ಅನ್ನೋದ್ರ ಒಂದು ನೆರವು ಬಿಟ್ಟರೆ ಅವರಿಗೆ ನಿಜವಾದ ಪ್ರಾಮಾಣಿಕ ಬದುಕು, ಉತ್ತಮವಾದ ಬದುಕನ್ನು ಸಾಗಿಸೋಕ್ಕೆ 79 ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ರೂ ಆಗನಲ್ಲ. ದೇಶ ಸಾಕಷ್ಟು ಮುಂದುವರೆದೈತಿ. ಆದರೆ ಈ ಕೃಷಿ ಕಾರ್ಮಿಕರು, ಇವರು ಅಸಹಾಯಕರು, ಇವ್ರ ಮನೆ ಮನೆ ಭೇಟಿ ಮಾಡಿ ಇವ್ರ ಮೂಲ ಸಮಸ್ಯೆ ಏನೈತಿ, ಯಾಕಾಗಿ ಅಭಿವೃದ್ಧಿ ಹೊಂದ್ತಾ ಇಲ್ಲ. ಇವರು ಸರ್ಕಾರಿ ಬ್ಯಾಂಕ್ ಮುಖಾಂತರ ಸಾಲ ತಗೊಳಕ್ಕೆ ಇವರಿಗೆ ಯಾವುದೇ ಅಸೆಟ್ಗಳು ಇಲ್ಲ. ದಯಮಾಡಿ ಇವರು ಪ್ರೈವೇಟು ಅಲ್ಲಿ ಬಡ್ಡಿಕೋರರ ಹತ್ರ 100ಕ್ಕೆ ತಿಂಗಳಿಗೆ 10 ರೂಪಾಯಿ 5 ರೂಪಾಯಿ ಬಡ್ಡಿ ತಗೊಂಡು ಇವರು 100ರಿಂದ ಚಾಲೋ ಇವ್ರ ಕೆಲಸ. ಕೆಲವೊಬ್ಬ 5,000 10,000 ಅಡ್ವಾನ್ಸ್ ಕೊಟ್ಕೋತಾನೆ, ನಾನು ನೀವು ತಿಂಗಳ 3,000 ಕೊಡ್ತೀನಿ, ಹಂಗಿದ್ರೆ ಬರಬೇಕು, ಇಲ್ಲಾಂದ್ರೆ ಇಲ್ಲ. ಈ ಥರ ಎಲ್ಲ ಸಿಕ್ಕಾಕ್ಸಿರ್ತಾರೆ. ದಯಮಾಡಿ ಇವ್ರ ನ್ಯೂನತೆಗಳನ್ನೆಲ್ಲ ನಾನು ಬಗೆಹರಿಸಿ ಅಲ್ಲೇ ಸ್ಥಳೀಯ ಅಧಿಕಾರಿ ಮಟ್ಟದಾಗೆ ಅಲ್ಲೇ ಏನೇನು ಅವರು ಗಮನ ಹರಿಸ್ಬೇಕು ಅದನ್ನೆಲ್ಲ ಅಲ್ಲೇ ಹರಿಸಿ ಮಿಕ್ಕಿ ಆಗದೇ ಇರೋಂಥ ಒಂದು ಕಾರ್ಯನ ಸರ್ಕಾರದ ಗಮನ ಸೆಳಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಯಾವುದೇ ಅಧಿಕಾರಿಗಳು ನಾವು ಫೋನ್ ಮಾಡಿ ನಿನಗೇನು ಹೇಳಬೇಕು, ನೀನು ಹಂಗೆ ಹಿಂಗೆ ಅನ್ನೋ ಒಂದು ವಿಚಾರಗಳು ನಮ್ಮ ಜೊತೆಗೆ ನಡೆದಾಗ ಆ ಡಿಸ್ಕಷನ್ ನಾವು ಪತ್ರಿಕೆ ಮುಖಾಂತರ, ಇಂಟೆಲಿಜೆಂಟ್ ವರದಿ ಮುಖಾಂತರ ಪಬ್ಲಿಸಿಟಿ ಮಾಡ್ತೀವಿ. ದಯಮಾಡಿ ಅಧಿಕಾರಿಗಳು ನಮ್ಮ ಜನಸಾಮಾನ್ಯರ ಸಮಸ್ಯೆಗೆ ಫೋನ್ ಮಾಡಿದಾಗ ಒಳ್ಳೆ ರೀತಿ ಸ್ಪಂದಿಸ್ಬೇಕು. ಲಂಚದ ಹಾವಳಿನ ಇಲ್ಲಿಗೆ ಮುಕ್ತ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಅದಕ್ಕಾಗಿ ನಾವು ಬಾಟಮ್ ಲೆವೆಲಿಂದ ಜನರ ಸಮಸ್ಯೆ ಏನು, ಜನ ಈಗ ಏನೇನು ಸವಲತ್ತು ತಗೊಳಕ್ಕೆ ಏನೇನು ಕೊಟ್ಟಾನೆ, ಏನೇನು ಕೇಳ್ತಾರೆ ಜನರು ಅಧಿಕಾರಿಗಳು ಇವ್ರ ಹತ್ರ ಅನ್ನೋದ್ರ ಬಗ್ಗೆ ನಂದು ಕಂಪ್ಲೀಟು ಚರ್ಚೆ ನಡೀತೈತಿ. ದಯಮಾಡಿ ಇದಕ್ಕೆ ತಾಲೂಕಾದ್ಯಂತ ನಮ್ಮ ರೈತ ಕಾರ್ಮಿಕರು, ಸೆಣ್ಣೆಡೋಳಿದಾರರು, ರೈತರು ನನಗೆ ಸಹಕಾರ ಕೊಡಬೇಕು ಮತ್ತು ನಿಮ್ಮ ಮುಕ್ತ ವಿಚಾರಗಳನ್ನ ನಮ್ಮ ಜೊತೆಗೆ ನೇರವಾಗಿ ಹಂಚ್ಕೋಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ದಯಮಾಡಿ ನನ್ನ ಈ 1 ವರ್ಷದ ಕಾರ್ಯಕ್ರಮದಾಗೆ ಕನಿಷ್ಠ ಅಂದರೆ 50,000 ಜನನ ರೀಚ್ ಮಾಡಬೇಕು ಅನ್ನೋದು ನನ್ನ ಕನಸು. ಪ್ರತಿಯೊಬ್ಬರು ಮನೆಯ ಅಡ್ರೆಸ್ಸು, ನಿಮ್ಮ ಸ್ಥಿತಿ, ನಿಮ್ಮ ಮುಂದಿನ ಡೆವಲಪ್ಮೆಂಟ್ ಬಗ್ಗೆ ಕನಸು, ನೀವು ಈಗ ಹಾಲಿ ನಿಮ್ಮ ಆಗು ಹೋಗುಗಳ ಸಮಸ್ಯೆ ಏನು, ಯಾಕಾಗಿ ಆಗ್ತೈತಿ, ನಿಮ್ಮ ಕೇರಿ ಒಳಗೆ ಯಾವನಾರು ಬ್ರಾಂಡಿ ಮಾರೋದು, ರಾತ್ರಿ 10 ಗಂಟೆಗೆ ಕೊಡೋದು, 3 ಗಂಟೆಗೆ ಕೊಡೋದು, ಬೆಳಿಗ್ಗೆ 5 ಗಂಟೆಗೆ ಕೊಡೋದು, ಇಂಥ ಸಮಸ್ಯೆಗಳಿದ್ದರೆ ಸ್ಪಾಟ್ಲಿ ಅಲ್ಲೇ ಅಂಥ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಾನು ನಿಮಗೆ ನ್ಯಾಯ ಕೊಡೋಂಥ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ ಈ ನನ್ನ ಶಕ್ತಿಗೆ ನೀವು ಸಹಕಾರ ಕೊಡಬೇಕು. ನಿಮ್ಮ ನೋವಿನ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ನಾನು ಮಾತಾಡಿ ನನ್ನ ಕೆಲವು ವಿಚಾರಗಳನ್ನ ಇನ್ನೂ ಮುಕ್ತವಾಗಿ ಬಂದಾಗ ಹೇಳ್ತೀನಿ ಅಂತೇಳಿ ಸ್ನೇಹಿತರಿಗೆ ನಮಸ್ಕಾರ.